ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದ್ದೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗುವ ಕೀರ್ತನೆಗಳು 119 ಅದರ 10ನೇ ವಾಕ್ಯ. ಕೀರ್ತನೆಗಳು 119 10ನೇ ವಾಕ್ಯ. ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ. ಬಹಳ ಚೆನ್ನಾಗಿ ಹೇಳ್ತದೆ, ದೇವರನ್ನ ಪೂರ್ಣ ಮನಸ್ಸಿನಿಂದ ಹುಡುಕುವಂಥವ್ರಾಗುವ. ಇವತ್ತು ಪ್ರಪಂಚ ಹೆಂಗಿದೆ ಅಂತ ಹೇಳಿದ್ರೆ, ಬಹಳ ಪ್ರಾಮುಖ್ಯವಾಗಿ ಅನೇಕ ಜನ ಏನೇನೋ ಹುಡುಕುವುದಕ್ಕಾಗಿ ಹೋಗ್ತಾ ಇದ್ದಾರೆ. ಕೆಲವೊಬ್ಬರು ಹಣ, ಆಸ್ತಿ, ಬೆಳ್ಳಿ, ಬಂಗಾರ, ನೇಮು, ಫೇಮು ಈ ರೀತಿಯಾಗಿರುವಂಥ ಕಾರ್ಯಗಳಿಗಾಗಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹುಡುಕುತ್ತಾ ಇದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಜನ ದೇವರನ್ನ, ತಮ್ಮನ್ನು ಸೃಷ್ಟಿ ಮಾಡಿರುವಂಥ ದೇವರನ್ನ, ತನ್ನನ್ನು ರೂಪಿಸಿರುವಂಥ ದೇವರನ್ನ, ತನ್ನನ್ನು ಜೀವಂತವಾಗಿಟ್ಟಿರುವಂಥ ದೇವರನ್ನ, ತನ್ನನ್ನು ಕಾಯ್ದು ಕಾಪಾಡಿ ತನ್ನನ್ನು ನಡೆಸ್ತಿರುವಂಥ ದೇವರನ್ನ ಅನೇಕ ಜನರು ಇವತ್ತು ಏನು ಮಾಡ್ತಾ ಇಲ್ಲ, ಹುಡುಕುತ್ತಾ ಇಲ್ಲ. ಆದರೆ ದೇವರ ಮಗಳೇ, ದೇವರ ಮಗನೇ, ಇವತ್ತು ನೀನು ದೇವರನ್ನು ಹುಡುಕುವಂಥ ಮಗನ. ನಿನ್ನನ್ನು ಸೃಷ್ಟಿ ಮಾಡಿದನ ದೇವರು, ಈ ಲೋಕವನ್ನು ಸೃಷ್ಟಿ ಮಾಡಿದನ ದೇವರು, ಈ ಲೋಕವನ್ನು ಸೃಷ್ಟಿ ಮಾಡಿ ನಿನ್ನನ್ನು ಈ ಭೂಮಿ ಮೇಲೆ ದೇವರು ಇಟ್ಟಿದ್ದಾನೆ. ದೇವರು, ಆ ದೇವರನ್ನ, ಆ ರಕ್ಷಕನನ್ನ, ಆ ಒಡೆಯನನ್ನ, ನಿನಗೋಸ್ಕರ ಪ್ರಾಣ ಕೊಟ್ಟಾತನ, ನಿನಗೋಸ್ಕರ ಸತ್ತಾತನ, ನಿನಗೋಸ್ಕರ ಸತ್ತು ಮೂರನೇದಲ್ಲಿ ಎದ್ದು ಬಂದಾತ, ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುವಂತ, ನಿನಗೆ ಸಮಾಧಾನ ಕೊಡುವಂಥ ದೇವರನ್ನ, ಸಂತೋಷ ಕೊಡುವಂಥ ದೇವರನ್ನ, ಆರೋಗ್ಯ ಕೊಡುವಂಥ ದೇವರನ್ನ, ನೆಮ್ಮದಿಯನ್ನ ಕೊಡುವಂಥ ದೇವರನ್ನ, ನಿನಗೆ ಬಿಡುಗಡೆಯನ್ನ ಕೊಡುವಂಥ ದೇವರನ್ನ, ನಿನ್ನನ್ನು ಕೈ ಹಿಡಿದು ಮೇಲೆತ್ತುವಂಥ ದೇವರನ್ನ ಹುಡುಕುವಂಥ ಮಗಳು ನೀನಾಗುವುದಾದರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದರೆ ನಿನ್ನ ಜೀವನ ಆಶೀರ್ವದಿಸಲ್ಪಡುತ್ತೆ. ಯಾರು ದೇವರನ್ನ ಹುಡುಕ್ತಾರೋ ಬಹಳ ಪ್ರಾಮುಖ್ಯವಾಗಿ ಏನಂದರೆ ಅವರು ತಪ್ಪು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಈ ಲೋಕವನ್ನು ಹುಡುಕುತ್ತಾನೋ ಆ ವ್ಯಕ್ತಿ ತಪ್ಪು ಮಾಡೋದಕ್ಕೆ ಸಾಧ್ಯ. ಆದರೆ ಯಾವ ವ್ಯಕ್ತಿ ದೇವರನ್ನು ಹುಡುಕುತ್ತಾನೋ ಆ ವ್ಯಕ್ತಿ ತಪ್ಪು ಮಾಡೋದಕ್ಕೆ, ಪಾಪ ಮಾಡೋದಕ್ಕೆ ಸಾಧ್ಯವಿಲ್ಲ. ಇವತ್ತು ಅನೇಕ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಲೋಕವನ್ನು ಹುಡುಕಿ ತನ್ನ ದೇವರ ದೃಷ್ಟಿಯಲ್ಲಿ, ತನ್ನನ್ನು ಸೃಷ್ಟಿ ಮಾಡಿದಂಥ ದೇವರ ದೃಷ್ಟಿಯಲ್ಲಿ ತಪ್ಪುಗಳನ್ನು, ಪಾಪಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ದೇವರು ನಿನ್ನಿಂದ ಬಯಸೋದು, ಸೃಷ್ಟಿಕರ್ತನನ್ನು ಹುಡುಕು, ನಿನ್ನನ್ನು ರೂಪಿಸಿರುವಂಥ ದೇವರನ್ನು ಹುಡುಕು. ಆತ ನಿನಗೆ ಸಮಾಧಾನ, ಸಂತೋಷವನ್ನು ಕೊಟ್ಟು ಎಲ್ಲ ತಪ್ಪುಗಳಿಂದ ದೇವರು ನಿನ್ನನ್ನು, ಎಲ್ಲ ಪಾಪಗಳಿಂದ ದೇವರು ನಿನ್ನನ್ನು, ಎಲ್ಲ ಕೆಡುಕನ ಕಾರ್ಯಗಳಿಂದ ದೇವರನ್ನ, ಎಲ್ಲ ಲೋಕದ ಇಚ್ಛೆಗಳಿಂದ ದೇವರು ನಿನ್ನನ್ನು ಏನು ಮಾಡ್ತಾರೆ, ಬಿಡಿಸ್ತಾರೆ, ತಪ್ಪಿಸ್ತಾರೆ, ಕಾಪಾಡ್ತಾರೆ, ನಿನ್ನನ್ನು ಆಶೀರ್ವಾದ ಮಾಡಿ ನಿನ್ನನ್ನು ಸರಿಯಾದ ದಾರಿಯಲ್ಲಿ, ನೀತಿ, ನ್ಯಾಯ, ಸತ್ಯ ಧರ್ಮದಲ್ಲಿ ಅಷ್ಟು ಮಾತ್ರವಲ್ಲ, ನಿಜವಾದ ಸಮಾಧಾನವನ್ನು ಕೊಟ್ಟು ಯೇಸು ಕ್ರಿಸ್ತನು ನಿನ್ನನ್ನು ನಡೆಸುವುದಕ್ಕಾಗಿ ಆತನು ಶಕ್ತನ. ಆತನನ್ನು ಹುಡುಕು, ಯೇಸು ಕ್ರಿಸ್ತನನ್ನು ಹುಡುಕು, ನಿನ್ನ ಜೀವಸ್ವರೂಪನ ದೇವರನ್ನು ಹುಡುಕು, ನಿನ್ನ ಸೃಷ್ಟಿಕರ್ತನನ್ನು ಹುಡುಕು. ಆತ ನಿನಗೆ ಸಿಗ್ತಾನೆ. ಆತನ ಸಿಕ್ಕುವುದು ಮಾತ್ರವಲ್ಲ, ನಿನಗೆ ಬರುವ ಎಲ್ಲ, ನೀನು ಮಾಡೋದಕ್ಕಾಗಿ ಬರುವಂಥ ಎಲ್ಲ ತಪ್ಪುಗಳಿಂದ ನಿನ್ನನ್ನು ಆತನು ಬಿಡಿಸಿ ಕಾಯ್ದು ಕಾಪಾಡೋದಕ್ಕಾಗಿ ಇದ್ದಾನೆ. ಆಮೇಲೆ